ಕಡೆ ಹಿಡ್ಕೊಂಡು ಈ ಕಡೆ ತಿರ್ಸು ಅಲ್ಲಿ ಹಂಗೆ 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 ಹಿಡ್ಕೊಂಡು ತಿರ್ಗ್ಸು. ಬ್ಯಾಗ್ ಒಂದು ಹಿಡ್ಕೊಳ್ಳೆ. ಮೊಬೈಲ್ ಇದು ಬ್ಯಾಗ್ ಎಲ್ಲ ಸಣ್ಣ ಬ್ಯಾಗ್ ಇಳಿಯ ಸ್ನೇಹಿತರೆ ನೋಡಿ, ಇದು ನಮ್ಮ ಕನ್ನಡ ಭುವನೇಶ್ವರಿ ದೇವಸ್ಥಾನ ಭುವನಗಿರಿ. ಪರಂಪರೆಯಲ್ಲಿ ಬಂದ ಇಮ್ಮಡಿ ಸೋಮಶೇಖರ ನಾಯಕರ ಮಕ್ಕಳಾದ ಭದ್ರಪ್ಪ, ಬಸವೇಂದ್ರ, ಭುವನಗಿರಿಯಲ್ಲಿ ಕನ್ನಡಗಿರಿ ಮಾತೆ ಲಕ್ಕಣ ಭಾಗ್ಯಕ್ಕಾಗಿ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ. ಕಾರ್ತಿಕ ಹುಣ್ಣಿಮೆಯಂದು ಬೃಹದಾಕಾರದ ಪುಷ್ಕರಣಿಯಲ್ಲಿ ರಾತ್ರಿ ದೇವಿಯ ತೆಪ್ಪೋತ್ಸವ ನಡೆಯುತ್ತದೆ. ಅದಕ್ಕೆ ಆ ಪುಷ್ಕರಣಿಯಲ್ಲಿ ಮಾಘ ಶುದ್ಧ ದ್ವಾದಶಿಯಂದು ಮಾಘ ಬಹುಳ ಬಿದಿಗೆವರೆಗೆ 6 ದಿನಗಳ ಕಾಲ ಭೌತಿಕ ರಥೋತ್ಸವ ನಡೆಯಲಿದ್ದು, ಮಾಘ ಹುಣ್ಣಿಮೆಯಂದು ಮಹಾರಥೋತ್ಸವ. ನೋಡಿ, ಈ ಮೆಟ್ಲು ಸೀದಾ ಕೆಳಗಡೆ ಹೋದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ಕೆರೆ ತೋರಿಸಿದೆ. ಆ ಕೆರೆಗೆ ಹೋಗುತ್ತೆ. ಅಲ್ಲೇ ಈಗ ಇನ್ನು 1ನೇ ತಾರೀಕಿಗೆ ಒಂದು ತೆಪ್ಪೋತ್ಸವ ನಡೀತಲ್ಲಿ ಅಲ್ಲಿ ಎಲ್ಲ. ಅಲ್ಲಿಂದ ಹಿಂಗೆ ಮೆಟ್ಲು ಹತ್ತಿ ಬಂದು ಸ್ನಾನ ಮಾಡಿ ಇಲ್ಲಿ ಬಂದು ಇಲ್ಲಿವರೆಗೆ ನೀವು ಬೇಡ್ಕೊಂಡಿದ್ದೆಲ್ಲ ಈ ಭುವನೇಶ್ವರಿ ತಾಯಿ ನಡೆಸ್ಕೊಡ್ತಾಳೆ. ಅಲ್ಲ, ನಾವು ಯೂಟ್ಯೂಬಿಗೆ ಇದು ಮಾಡ್ತೇನಾ? ಹಾಂ. ನೀವು ಎಷ್ಟು ವರ್ಷ ಇದೆ ಇಲ್ಲ? ನೀವು ಇಲ್ಲೇ ಇರೋದಾ? ಇಲ್ಲೇ ಇರೋದಾ ನೀವು? ಹಾಂ ಹಾಂ. ಹೌದಾ? ಇದು ತಗೊಳ್ಳೆ. ಹಾಂ, ಇದು ಮಕ್ಕಳ ಆನಲ್ಲಿದೆ. ಹಾಂ ಹಾಂ. ಮಾತಾಡಬಾರ್ದಾ? ಭುವನೇಶ್ವರಿಯ ವಾಹನ ತಾಯಿ ಭುವನೇಶ್ವರಿ. ನೀವು ಯಾರಾದರೂ ಕುಮಟ ಅಥವಾ ನೀವು ಈ ದಾರಿಯಲ್ಲಿ ಯಾರು ಹೋಗದಿದ್ರೆ ಈ ತಾಯಿ ಹತ್ರ ಒಂದು ಸಲ ಭೇಟಿ ಮಾಡಿಕೊಟ್ಟು ನೀವು ಏನು ಹೇಳ್ಕೊಂಡ್ರು ಅದು ನಡೆಸ್ಕೊಡೋ ಅಂಥ ಭುವನೇಶ್ವರಿ ದೇವರಿದು. ಮತ್ತು ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಕೆಳಗಡೆ ಒಂದು ಪುಷ್ಕರಣಿ ಇದೆ, ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ. ಇದರಲ್ಲಿ ಸ್ನಾನ ಮಾಡಿ ತೆಪ್ಪೋತ್ಸವ ಇದೆ, ಅಲ್ಲಿ ಹೋಗಿ ತೀರ್ಥ ಹಾಕ್ಕೊಂಬರ್ಬೋದು. ವರ್ಷಕ್ಕೆ ಒಂದು ಸಲ. ಯಾವಾಗ ಆಗತ್ತೆ? ಕಾರ್ತಿಕ ಶುಕ್ರವಾರ ಹುಣ್ಣಿಮೆ ದಿನ ತೆಪ್ಪೋತ್ಸವ ಆಗುತ್ತೆ, ವರ್ಷಕ್ಕೆ ಒಂದು ಸಲ. ಇಲ್ಲಿ ಬಂದು ಹರಕೆ ಮಾಡಿದ್ರೆ ಮಕ್ಕಳಾಗದೇ ಇದ್ದವರು ಅಥವಾ ಕಂಕಣ ಭಾಗ್ಯ ಲೇಟ್ ಆಗ್ತಾ ಇದೆ ಅಂತಂದವರು ಇಲ್ಲಿ ಬಂದು ಪುಷ್ಕರಣಿಗೆ ಹೋಗಿ ತೀರ್ಥ ಹಾಕ್ಕೊಂಡು ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಆಗತ್ತೆ ಅನ್ನೋ ಹಿನ್ನೆಲೆ ಇದೆ ಇದ್ರ ಹಿಂದೆ. ಬಿಳಿಗಿ ಕದಂಬರ ಅರಸರ ಕಾಲದಲ್ಲೇ ನಿರ್ಮಿತವಾದಂಥ ದೇವಸ್ಥಾನ ಇದು. ಇದು ಏಕಶಿಲ ಕಲ್ಲಿನಲ್ಲೇ ನಿರ್ಮಿತವಾದಂಥ ದೇವಸ್ಥಾನ ಇದು. ಒಳಗಡೆ ನಿಷೇಧ, ಒಳಗಡೆ ಹೋಗ್ಲಿಕ್ಕಾಗಲ್ಲ, ನೋಡಿದ್ರೆ ಗೊತ್ತಾಗತ್ತೆ. ಇದರಲ್ಲಿ ಇತಿಹಾಸವೇ ಇದೆ. ಹಾಂ, ಇದು ಮತ್ತೆ ನವರಾತ್ರಿಯಲ್ಲಿ ವಿಶೇಷವಾದಂಥ ಪೂಜೆ ಇದೆ, ವಿಶೇಷವಾದಂಥ ಪೂಜೆಗಳು ಸಹ ನಡೆಯುತ್ತೆ. ಇಲ್ಲಿ ಹಾಕಿದ್ದಾರೆ, ನೋಡ್ಬೋದು ನೀವು.
ಮಂಗಳಾರತಿ, ಕುಂಕುಮಾರ್ಚನೆ, ಉಡಿ ತುಂಬುವುದು, ಹರಕೆ, ತುಲಾಭಾರ, ಪಲ್ಲಕ್ಕಿ, ಪಂಚಾಮೃತ, ಜಲಾಭಿಷೇಕ ಇದೆ ದೇವರಿಗೆ. ಅಮ್ಮನಿಗೆ ಜಲಾಭಿಷೇಕ ಅದು ವಿಶೇಷ. ದೇವಿ ಸಹಸ್ರನಾಮ ಸೇವೆ ಇದೆ, ಸಪ್ತಶತಿ ಪಾರಾಯಣ, ಪಲ್ಲವಿ ಪಾರಾಯಣ, ಸಂಪುಟಿ ಪಾರಾಯಣ, ನಿತ್ಯ ಪೂಜೆ. 3 ಹೊತ್ತಿ ಸಿಂಹಾಸನ ಮಾಡಿದ್ದೆ ಕೈಯಲ್ಲಿ. ಎಲ್ಲ ಕಲ್ಲಿನಿಂದ ಮಾಡಿರುವಂತಹ ಹಳೆ ಕಾಲದ ದೇವಸ್ಥಾನ. ಅದರಲ್ಲಿ ಪೂಜೆ ಆಗಲ್ಲ, ಯಾವ್ದು ಹೋಗ್ತೀವಿ ಬೇಡ, ಈಗಿಲ್ಲ ಚೇಂಜ್ ಕೊಡ್ತಿದ್ದಾಳೆ. ನನ್ನ ಹತ್ರ ಇದೆ ಚೇಂಜ್ ಇದ್ರು ಕೂಡ. ಮತ್ತೆ ಏನಾಗುತ್ತೆ ಅನ್ಸುತ್ತೆ ಇಲ್ಲಿ? ಮದುವೆ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಮೇಲೆ ಇದೆಲ್ಲ ಉಂಟಲ್ಲ. ಹಾಂ ಚೆನ್ನಾಗಿದೆ ಹಂಗತ್ತ. ಮಟನ್ ಬೇಕಲ್ಲ, ನಂಗೆ ಅದೊಂದು ಇಷ್ಟ. ನಾಯಿಗೆ ಸ್ಮೆಲ್ ಬಂದು ಕಷ್ಟ. ಭಾರಿ ಡೌನ್ ಐತಿ.